ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ಆತ್ಮ ಸಂಯಮ ಯೋಗ ಈ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಒಬ್ಬ ಮನುಷ್ಯನಿಗೆ ತನ್ನ ಮನಸ್ಸೇ ಮಿತ್ರನೂ ಹೌದು ಮತ್ತು ಶತ್ರುನೂ ಹೌದು. ಆಮೇಲೆ ಮನುಷ್ಯ ತನಗೆ ತಾನೇ ಮಿತ್ರ, ತನಗೆ ತಾನೇ ಶತ್ರು ಅಂತ ಕೂಡ ಹೇಳ್ತಾರೆ. ಯಾರು ಮನಸ್ಸು ಮತ್ತು ಇಂದ್ರಿಯ ಸಹಿತ ಶರೀರವನ್ನು ಗೆದ್ದಿರ್ತಾನೋ ಅವನಿಗೆ ಅವನೇ ಅವನ ಮಿತ್ರ, ಮತ್ತು ಯಾರು ಈ ಶರೀರವನ್ನು ಇಂದ್ರಿಯ ಮನಸ್ಸನ್ನು ಗೆದ್ದಿರೋದಿಲ್ವೋ ಅವನಿಗೆ ಅವನೇ ಶತ್ರು ಆಗಿ ನಡ್ಕೊಳ್ತಾನೆ ಅನ್ನೋದೆಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾನೆ ಕೃಷ್ಣ, ಚಳಿ, ಬಿಸಿ ಮತ್ತು ಸುಖ ದುಃಖ ಇದರಲ್ಲಿ ಮತ್ತು ಮಾನ ಅಪಮಾನ ಇದರಲ್ಲೆಲ್ಲ ಯಾರ ಅಂತಃಕರಣ ವೃತ್ತಿಗಳು ಸರಿಯಾಗಿ ಶಾಂತವಾಗ್ಬಿಟ್ಟಿದೆಯೋ, ಅಂದರೆ ನಮಗೇನಾದರೂ ಸುಖ ಆಗೋದಿಲ್ಲ, ದುಃಖನೂ ಆಗೋದಿಲ್ಲ, ಚಳಿನೂ ಆಗೋದಿಲ್ಲ, ಬಿಸಿನೂ ಆಗೋದಿಲ್ಲ, ಮಾನ ಇಲ್ಲ, ಅಪಮಾನ ಇಲ್ಲ, ಯಾರು ಏನು ಹೇಳಿದ್ರೂ ನಮ್ಮ ತಲೆ ಕೆಡೋದಿಲ್ಲ. ಈಗ ನಾವಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಹೇಗಾಗಿದೆ ಅಂದರೆ, ಯಾರಾದರೂ ಏನಾದರೂ ಸ್ವಲ್ಪ ಹೇಳಿದ್ರೂ ನಮ್ಮ ಮನ್ಸಿಗೆ ನೋವಾಗ್ಬಿಡುತ್ತೆ, ಮತ್ತು ನಮಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅವಮಾನ ಆಯಿತು ನನಗೆ, ಹಾಗೆ ಹೀಗೆ. ಯಾಕೆ? ಆ ಅಂತಃಕರಣದ ವೃತ್ತಿಗಳು ಇನ್ನೂ ನಡೀತಾ ಇದೆ. ಆ ಅಂತಃಕರಣದ ವೃತ್ತಿಗಳು ಈ ರೀತಿ ನಡೀತಾ ಇರೋದ್ರಿಂದನೇ ನಾವು ಅಶಾಂತಿಯಲ್ಲಿರೋದು. ಯಾವಾಗ ಅಂತಃಕರಣದ ವೃತ್ತಿಗಳು ಸರಿ ಹೋಗ್ಬಿಡುತ್ತೋ ಆಗ ಶಾಂತವಾಗ್ಬಿಡುತ್ತೆ ನಮ್ಮ ಮನಸ್ಸು, ಆಯಿತಾ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಂಥ ದ್ವಂದ್ವಗಳು ಅನ್ನೋದಿದೆಯಲ್ಲ, ಅದು ಅದರಲ್ಲಿ ಯಾರ ಅಂತಃಕರಣದ ವೃತ್ತಿಗಳು ಶಾಂತವಾಗಿರುತ್ತೋ, ಈ ರೀತಿಯ ಸ್ವಾಧೀನ ಆತ್ಮ ಇರುವಂತಹ ಮನುಷ್ಯನ ಜ್ಞಾನದಲ್ಲಿ ಆ ಭಗವಂತ ಸಮ್ಯಕ್ ರೀತಿಯಲ್ಲಿ ಸ್ಥಿತನಾಗಿದ್ದಾನೆ ಅಂತ ಅರ್ಥ. ಅವನು ಸಮಾನ ಸ್ಥಿತಿಯಲ್ಲಿರ್ತಾನೆ. ಈಗ ನಮ್ಮ ಮನಸ್ಸಿನಲ್ಲಿ ಈ ದ್ವಂದ್ವಗಳೆಲ್ಲ ಇನ್ನೂ ಇರೋದ್ರಿಂದ ನಮ್ಮ ಹೃದಯದಲ್ಲಿ ಭಗವಂತ ಇನ್ನೂ ನಮಗೆ ಕಾಣಿಸ್ತಾ ಇಲ್ಲ. ಇರ್ತಾನೆ, ಎಲ್ಲರ ಹೃದಯದಲ್ಲೂ ಭಗವಂತ ಇದ್ದಾನೆ, ಆದರೆ ನಮಗೆ ಗೋಚರ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇನ್ನೂ ನಮ್ಮಲ್ಲಿ ಅಂತಃಕರಣದ ವೃತ್ತಿಗಳು ಇನ್ನೂ ಇರೋದ್ರಿಂದ, ಅಂದರೆ ನಮ್ಮಲ್ಲಿ ಇನ್ನೂ ಅದು ತುಂಬ ಚಂಚಲವಾಗಿ ಕೆಲಸ ಮಾಡ್ತಾ ಇದೆ. ಅದು ಇದು ಇದು ಅದು ಎಲ್ಲ ತುಂಬಿಕೊಂಡಿದೆ, ಅದು ಇನ್ನೂ ಅದರಲ್ಲೇ ಮುಳುಗಿದೆ ಅದು, ಆಯಿತಾ? ಒಂದೊಂದು ಆದಮೇಲೆ ಅಲೆಗಳು ಹೇಗೆ ಸಮುದ್ರದಲ್ಲಿ ಹೇಳ್ತಾ ಇರುತ್ತೋ ಆ ರೀತಿ ನಮ್ಮಲ್ಲಿ ಆ ವೃತ್ತಿಗಳು ಅನ್ನೋದು ಹೇಳ್ತಾನೇ ಇದೆ, ಇನ್ನೂ ಶಾಂತವಾಗಿಲ್ಲ. ಯಾವಾಗ ಶಾಂತವಾಗುತ್ತೋ ಆಗ ನಮ್ಮ ಹೃದಯದಲ್ಲಿರುವಂಥ ಭಗವಂತ ನಮಗೆ ಕಾಣಿಸ್ತಾನೆ. ಆ ಜ್ಞಾನದಲ್ಲಿ ಪರಮಾತ್ಮನನ್ನು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಯಾರ ಅಂತಃಕರಣ ಜ್ಞಾನ ವಿಜ್ಞಾನದಿಂದ ತೃಪ್ತವಾಗ್ಬಿಟ್ಟಿದೆಯೋ ಅವ್ರಿಗೆ ಇನ್ಯಾವುದು ತಿಳ್ಕೊಳ್ಳೋದು ಅನ್ನೋದೇ ಇಲ್ಲ, ಅವರಿಗೆ ತೃಪ್ತಿ ಅನ್ನೋದು ಸಿಕ್ಬಿಟ್ಟಿರುತ್ತೆ. ಈಗ ನೋಡಿ, ನಮಗಿನ್ನೂ ತೃಪ್ತಿ ಅನ್ನೋದು ಸಿಕ್ಕಿಲ್ಲ. ಯಾಕೆ ಅಂತಂದರೆ ನಾವಿನ್ನೂ ಜ್ಞಾನವನ್ನು ತಿಳ್ಕೊಳ್ತಾನೇ ಇದ್ದೀವಿ, ಇನ್ನೂ ನಮ್ಮಲ್ಲಿ ಆ ಒಂದು ಹಸಿವು ಇದೆ. ಯಾಕೆ? ನಾವಿನ್ನೂ ಆ ಮಟ್ಟಕ್ಕೆ ತಲುಪಿಲ್ಲ, ನಮ್ಮ ಅಂತಃಕರಣ ಇನ್ನೂ ತೃಪ್ತವಾಗಿಲ್ಲ, ಅದಕ್ಕೋಸ್ಕರ. ಆಮೇಲೆ ಯಾರ ಸ್ಥಿತಿ ವಿಕಾರರಹಿತವಾಗಿದೆಯೋ, ವಿಕಾರ ಅಂತಂದ್ರೇನು? ಈ ವಿಕಾರಗಳು ಕಾಮ ಕ್ರೋಧ ಲೋಭ ಮೋಹ ಇವೆಲ್ಲ ಇರೋದು. ಯಾರು ಅದನ್ನೆಲ್ಲ ಬಿಟ್ಟಿರ್ತಾರೋ ಅಥವಾ ಅವ್ರ ಒಳಗಡೆಯಿಂದ ಅವೆಲ್ಲ ಹೊರಟೋಗ್ಬಿಟ್ಟಿರುತ್ತೋ ಆ ಸ್ಥಿತಿಯನ್ನು ವಿಕಾರರಹಿತ ಸ್ಥಿತಿ ಅಂತ ಹೇಳೋದು. ಮತ್ತು ಯಾರ ಇಂದ್ರಿಯಗಳು ಸರಿಯಾಗಿ ಗೆದ್ದಿವೆಯೋ, ಅಂದರೆ ನಮ್ಮ ಇಂದ್ರಿಯಗಳು ನಾವು ಹೇಳ್ದಂಗೆ ಕೇಳ್ತಾ ಇದ್ದಾವೆ ಅಂತ, ಅವು ಎಲ್ಲಂದ್ರಲ್ಲಿ ಹೋಗಲ್ಲ, ಏನಂದರೆ ಅದನ್ನು ತಿನ್ನೋದಿಲ್ಲ, ಮತ್ತು ಅದು ತಮ್ಮ ಸಂಯಮದಲ್ಲಿ ಇರ್ತವೆ. ಅದಕ್ಕೆ ಇಂದ್ರಿಯಗಳನ್ನು ಸರಿಯಾಗಿ ಗೆದ್ದಿದೆಯೋ, ಮತ್ತು ಯಾರಿಗೆ ಮಣ್ಣು ಕಲ್ಲು ಚಿನ್ನ ಎಲ್ಲ ಸಮಾನವಾಗಿರುತ್ತೋ, ಈಗ ನಮಗೇನಾದರೂ 1 ಗ್ರಾಮ್ ಚಿನ್ನ ಕೊಡಿ ಅಂತಂದರೆ ಯಾರಾದರೂ ಕೊಡ್ತಾರಾ? ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಅವ್ರ ಹತ್ರ ಟನ್ಗಟ್ಟಲೆ ಇದ್ದರೂ ಕೂಡ ಅವರು ಒಂದು ಚೂರು ಎತ್ತು ಕೊಡಬೇಕು ಅನ್ನೋಂಥ ಮನಸ್ಸು ಬರೋದಿಲ್ಲ. ಯಾಕೆ? ಅವರು ಮಣ್ಣಿಗೂ ಚಿನ್ನಕ್ಕೂ ಸರಿಸಮಾನವಾಗಿ ನೋಡೋದಿಲ್ಲ. ಇದು ಬೆಲೆ ಬಾಳೋದು, ಇದು ಬೆಲೆ ಬಾಳದೇ ಇರೋದು ಅಂತ ನೋಡ್ತಾರೆ. ಆದರೆ ಯಾರು ಜ್ಞಾನವನ್ನು ತಿಳ್ಕೊಂಡು ಭಗವಂತನನ್ನು ನೋಡಿರ್ತಾನೋ, ಅಥವಾ ಆ ಭಗವಂತನ ಜ್ಞಾನ ಅವನಿಗೆ ಅರಿವಾಗ್ಬಿಟ್ಟಿರುತ್ತೋ ಅಂಥವನಿಗೆ ಮಣ್ಣು ಕಲ್ಲು ಚಿನ್ನ ಎಲ್ಲ ಒಂದೇ ಆಗ್ಬಿಡುತ್ತೆ. ಆ ಯೋಗಿಗೆ ಭಗವಂತನ ಪ್ರಾಪ್ತಿ ಆಗಿರುತ್ತೆ ಅಂತ ತಿಳ್ಕೊಬೇಕು ನಾವು. ನೋಡಿ, ಇದೆಲ್ಲ ಯಾರಲ್ಲಿರುತ್ತೋ ಅಂಥ ಒಬ್ಬ ವ್ಯಕ್ತಿಯನ್ನು ಯೋಗಿ ಅಂತ ಕರೀತಾರೆ. ಆ ಯೋಗಿಗೆ ಭಗವಂತನ ಪ್ರಾಪ್ತಿ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇವೆಲ್ಲ ಗುಣಗಳು, ಅಂದರೆ ಇವೆಲ್ಲ ಅವನಲ್ಲಿ ಇರಬೇಕು. ಏನೇನು ಇರಬೇಕು ಇನ್ನೊಂದು ಸರಿ ತಿಳ್ಕೊಳ್ಳೋಣ, ಯಾಕಂದರೆ ನಮಗೆ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ.
ಈಗ ನೋಡಿ, ಚಳಿ, ಬಿಸಿ, ಸುಖ, ದುಃಖ, ಮಾನ, ಅಪಮಾನ ಏನೇ ಆಗಿರ್ಬೋದು ಅಂತ ಅಂತಃಕರಣದ ವೃತ್ತಿಗಳೆಲ್ಲ ಶಾಂತವಾಗ್ಬಿಟ್ಟಿರುತ್ತೆ. ಅಂದ್ರೆ ಆ ಭಗವಂತನಲ್ಲೇ ಅವನು ಸ್ಥಿತನಾಗಿರ್ತಾನೆ. ಆಮೇಲೆ ಭಗವಂತನನ್ನ ಬಿಟ್ಟು ಬೇರೆ ಏನೂ ಇರೋದಿಲ್ಲ ಅವನ ಅಂತಃಕರಣದಲ್ಲಿ. ಎಲ್ಲವೂ ತೃಪ್ತಿ ಅನ್ನೋದಾಗ್ಬಿಟ್ಟಿರುತ್ತೆ. ಯಾವುದು ಬೇಕು ಅನ್ನೋದೇ ಇರೋದಿಲ್ಲ ಅವನಿಗೆ. ಈಗ ನಮ್ಗೆ ಆ ರೀತಿ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಅದೇಗೆ ಎಲ್ಲ ಬೇಡ ಅಂತ ಅನ್ಸುತ್ತಾ, ಅಥವಾ ಬೇಕು ಅನ್ನೋದು ಏನೂ ಇರೋದಿಲ್ವಾ? ಆದರೆ ನಮಗೆ ಇನ್ನೂ ಓದಬೇಕು, ಇನ್ನೂ ತಿಳ್ಕೋಬೇಕು ಅನ್ನೋದಾದರೂ ಇದೆ ಅಲ್ವಾ? ಅವನಿಗದೂ ಇರೋದಿಲ್ಲ. ಜ್ಞಾನ ವಿಜ್ಞಾನದಿಂದ ಅವನು ತೃಪ್ತನಾಗ್ಬಿಟ್ಟಿರ್ತಾನೆ. ಆಮೇಲೆ ವಿಕಾರರಹಿತ ಸ್ಥಿತಿಯಲ್ಲಿ ಅವನಿರ್ತಾನೆ. ಅವನ ಇಂದ್ರಿಯಗಳೆಲ್ಲ ಗೆದ್ದು ಬಿಟ್ಟಿರುತ್ತೆ. ಆಮೇಲೆ ಮಣ್ಣು, ಕಲ್ಲು, ಚಿನ್ನ ಎಲ್ಲವನ್ನ ಸಮಾನವಾಗಿ ನೋಡ್ತಾನೆ. ಅಂಥ ಯೋಗಿಗೆ ಭಗವಂತನ ಪ್ರಾಪ್ತಿಯಾಗಿದೆ ಅಂತ ಅಂದ್ಬಿಟ್ಟು ನಾವು ಅನ್ಕೋಬೇಕು. ಆಯಿತಾ? ಈಗ ನಮ್ಮ ಮುಂದೆ ನನಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ, ನಾನು ಭಗವಂತನನ್ನು ನೋಡಿದ್ದೀನಿ ಅಂತೆಲ್ಲ ಹೇಳ್ಕೊಳ್ಳೋರು ಇರ್ತಾರೆ. ನಿಜ ಹೇಳೋರು ಇರ್ತಾರೆ, ಸುಳ್ಳು ಹೇಳೋರು ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೀನು ಯಾರನ್ನ ನೋಡಿದಾಗ ಈ ಎಲ್ಲ ಗುಣಗಳು ಅವನಲ್ಲಿರುತ್ತೋ ಅವನು ನಿಜವಾಗ್ಲೂ ಭಗವಂತನ ಪ್ರಾಪ್ತಿಯಾಗಿರುವಂತಹ ಯೋಗಿ ಅಂತ ತಿಳ್ಕೊ ಅಂತ ಇಲ್ಲಿ ಹೇಳ್ತಾ ಇರೋದು. ಆಮೇಲೆ ಸುಹೃದರು, ಮಿತ್ರರು, ವೈರಿಗಳು, ಉದಾಸೀನರು, ದ್ವೇಷ ಮತ್ತು ಬಂಧುಗಣರಲ್ಲಿ, ಧರ್ಮಾತ್ಮರಲ್ಲಿ ಮತ್ತು ಪಾಪಿಗಳಲ್ಲೂ ಕೂಡ ಸಮಾನ ಭಾವನೆಯನ್ನು ಇಡ್ತಾನಲ್ಲ, ಅವನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ನೋಡಿ, ಇದು ತುಂಬ ಕಷ್ಟ ಆಗಿರುವಂಥದ್ದು. ಈಗ ನಮಗಿಷ್ಟ ಆಗಿರೋರ ಬಗ್ಗೆ ನಾವು ತುಂಬ ಚೆನ್ನಾಗಿ ನಡ್ಕೊಳ್ತೀವಿ. ಆದರೆ ನಮಗೇನಾದರೂ ಒಂದು ತಪ್ಪು ಮಾಡಿ ಕೆಡುಕು ಮಾಡಿರ್ತಾರೆ, ಅಥವಾ ಕೆಟ್ಟದ್ದೇ ಹೇಳಿರ್ತಾರೆ, ಅಥವಾ ತೆಗಳಿರ್ತಾರೆ ನಮ್ಮನ್ನು. ಅಂಥವ್ರನ್ನ ನಾನು ಒಳ್ಳೆ ರೀತಿಯಲ್ಲಿ ನೋಡೋದು ಹೇಗಪ್ಪ? ಅದು ಅಸಾಧ್ಯ ಅನಿಸುತ್ತೆ ನಮಗೆ ಅಲ್ವಾ? ಆದರೆ ಯಾವಾಗ ನಾವು ಈ ಸ್ಥಿತಿಗೆ ಬರ್ತೀವೋ, ಈ ಒಂದು ಮಟ್ಟಕ್ಕೆ ನಮ್ಮನ್ನು ನಾವು ಸಾಧನೆ ಮಾಡಿ 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 ಒಳಗಡೆಯಿಂದ ನಮ್ಮಲ್ಲಿರುವಂಥ ಕಲ್ಮಶಗಳನ್ನು, ವಿಕಾರಗಳನ್ನು ತೆಗಿತಾ ಹೋಗ್ತೀವೋ, ನಮ್ಮ ಇಂದ್ರಿಯಗಳನ್ನು ಗೆಲ್ತೀವೋ, ಎಲ್ಲವನ್ನ ಸಮಾನ ದೃಷ್ಟಿಯಲ್ಲಿ ನೋಡುವಂಥ ಸ್ಥಿತಿ ನಮಗೆ ಯಾವಾಗ ಬರುತ್ತೋ ಆಗ ನಮಗೆ ಸುಹೃದರೂ ಒಬ್ಬರೇನೆ, ವೈರಿಗಳಾಗಿದ್ದರೂ, ಉದಾಸೀನರಾಗಿದ್ದರು, ಬಂಧು ಬಾಂಧವರಾಗಿದ್ದರು, ಪಾಪಿಗಳಾಗಿದ್ದರು, ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಲ್ಲಿ ನೋಡುವುದು, ಸಮಾನ ಭಾವನೆಯನ್ನು ಇಟ್ಕೊಳ್ಳೋದು ಅದು ನಮಗೆ ಬರುತ್ತೆ. ಅಂಥ ಭಾವನೆ, ಅಂಥ ದೃಷ್ಟಿ ಯಾರಿಗೆ ಬಂದಿರುತ್ತೋ ಅವನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಇವಾಗ ನಮಗೆ ಗೊತ್ತಾಯ್ತಲ್ವಾ, ಯಾರು ಆತ್ಮ ಸಾಕ್ಷಾತ್ಕಾರವಾಗಿರುತ್ತೋ ಅಂಥ ಯೋಗಿಯಲ್ಲಿ ಏನೇನೆಲ್ಲ ಗುಣಗಳಿರುತ್ತೆ, ಇದೆಲ್ಲ ನಮ್ಮಲ್ಲಿ ಬಂದಾಗ ನಾವು ಯೋಗಿಗಳು ಅಂತ ಅನ್ನಿಸ್ಕೊಳ್ತೀವಿ. ಆಯಿತಾ? ಈ ಸ್ಥಿತಿಗೆ ನಾವು ಬರಬೇಕು ಅಂತಲೇ ಈ ಧರ್ಮಗ್ರಂಥಗಳನ್ನೆಲ್ಲ ಓದ್ತಾ ಇರೋದು. ಈಗ ನಾವು ಓದ್ತಾ ಓದ್ತಾ ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗಿ ನಮ್ಮಲ್ಲಿ ತಂತಾನಾಗಿ ಎಷ್ಟೋ ಚೇಂಜಸ್ ಕೂಡ ಆಗ್ತಾ ಇರುತ್ತೆ. ಅದನ್ನು ಕೂಡ ನಾವು ಗಮನಿಸ್ತಾ ಇರಬೇಕು. ಆಯಿತಾ? ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.